ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಮಶ್ರೂಮ್ ಬಿರಿಯಾನಿನ. ನಾನು ನನ್ನ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಬಾದಾಮಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಎರಡೆರಡು ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿ ಪೀಸಸ್ಸು, ಪುದೀನ, ಕೊತ್ತಂಬರಿ ಇದಿಷ್ಟು ಪೇಸ್ಟ್ ಮಾಡೋಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇಲ್ಲೊಂದೆರಡು ಹಣ್ಣಾಗಿರೋಂಥ ಟೊಮೊಟೊ, ಒಂದೆರಡು ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ 2 ಮೊರಟು ಮೊಗ್ಗು ಮತ್ತು ಪಲಾವ್ ಎಲೆ, 2 ಲವಂಗ, 2 ಏಲಕ್ಕಿ, 2 ಚಕ್ಕೆ ಅದಕ್ಕೂ ರುಬ್ಬಕ್ಕೆ ಹಾಕಿದ್ದೀನಿ. ಮತ್ತು ಒಗ್ಗರಣೆಗೂ ಹಾಕ್ಕೊಳ್ತಾ ಇದ್ದೀನಿ. ಸೊ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಇದನ್ನು ಅಕ್ಕಿನ ನಾನು ಮುಂಚೆನೇ ನನ್ನ ಅಳತೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ತೊಳೆದ್ಬಿಟ್ಟು ನೆನೆಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ನೆನೆದ್ರೆ ಅನ್ನನೂ ಮೆತ್ತಗೆ ಮೃದುವಾಗಿ ಹುಡಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನೀಗ ಅದನ್ನು ಏನೇನು ತೋರಿಸಿದ್ದೀನೋ ಅದನ್ನೆಲ್ಲ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಂತರ ಒಲೆ ಮೇಲೆ ನಾನು ಒಂದು ಕುಕ್ಕರ್ ತೊಗೊಂಡೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಈಗ ತುಂಬ ಫೇಮಸ್ ಆಗಿಬಿಟ್ಟಿದೆ. ಮಶ್ರೂಮ್ ದಮ್ ಬಿರಿಯಾನಿ, ಮಶ್ರೂಮ್ ಕಬಾಬು, ವೆರೈಟಿ ಆಗಿದೆ. ಬಟ್ ಕೆಲವೊಂದು ಮನೇಲಿ ಕೆಲವೊಂದು ಥರ ಟೇಸ್ಟಾಗಿ ಮಾಡ್ತಾರೆ. ಸೊ ಈ ಥರ ಟೇಸ್ಟಲ್ಲಿ ಮಾಡ್ಕೊತೀನಿ, ಇಷ್ಟಪಡ್ತೀರಾ. ನಾನು ಒಂದು 2 ಸ್ಪೂನ್, 2ರಿಂದ 3 ಸ್ಪೂನ್ ತುಪ್ಪನೂ ಹಾಕ್ಕೊತಾ ಇದ್ದೀನಿ. ಸೊ ನಾವು ರೈಸ್ ಬಾತು ಮತ್ತು ಏನಾದರೂ ಬಿರಿಯಾನಿ ಈ ಥರ ಐಟಮ್ಗೆ ನಾವು ಎಣ್ಣೆ ಹಾಕ್ಕೊಂಡು ಅದು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು, ಇಲ್ಲ ಲಾಸ್ಟು ಅನ್ನ ವಿಷಲೆಲ್ಲ ಕೂಗಾದ್ಮೇಲೆ ನೀವು ಕುಕ್ಕರ್ ತೊಗೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹಂಗೆ ಬಿಟ್ಟಾದರೂ ಆ ಥರನಾದರೂ ಮಾಡ್ಕೊಬೋದು, ಈ ಥರನಾದರೂ ಮಾಡ್ಕೊಬೋದು. ಸೊ ನಾನು ತುಪ್ಪ ಸ್ಮೆಲ್ ಬಂದರೆ ತಿನ್ನೋಕ್ಕಾಗಲ್ಲ ಅಂತೇಳಿ ನಾನು ಫಸ್ಟೇ ಎಣ್ಣೆಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಇದು ಮಾಡ್ಕೊಂಡ್ಬಿಡ್ತೀನಿ. ಮತ್ತು ಈಗ ಏನು ಸ್ಪೈಸಸ್ ಎತ್ತಿಟ್ಟಿದ್ದೀನೋ ಅದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿನ ಎಷ್ಟು ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ತೀರೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಬೇಯಿಸ್ಬೇಕು ಅನ್ನೋ ಇದಿರಲ್ಲ, ಬೇಗ ಬೆಂದ್ಬಿಡುತ್ತೆ. ಈರುಳ್ಳಿ ನಾವು ಹೆಂಗೆ ರೋಸ್ಟ್ ಮಾಡ್ತೀವೋ ಅದ್ರ ಮೇಲೆ ಕೆಲವೊಂದು ಟೇಸ್ಟೂ ಡಿಪೆಂಡ್ ಆಗಿರುತ್ತೆ. ನಾವು ಅರ್ಜೆಂಟಿಗೆ ಸುಮ್ಮನೆ ಹಿಂಗೆ ಒಗ್ಗರಣೆ ಹಾಕ್ಬಿಟ್ಟು ಮತ್ತೆ ಹಿಂದಿಂದೇನೆ ಹಾಕ್ಬಿಟ್ರೆ ಅಷ್ಟೇನು ಚೆನ್ನಾಗಿ ಬರಲ್ಲ. ಈಗ ಅದ್ರ ಮೇಲೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡೆ. ನಿನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ಸೊ ಅಡುಗೆ ಮಾಡೋದಕ್ಕಂತೂ ನಾನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ಲೋದ್ರೂ ಬೇಜಾರು ಮಾಡ್ಕೊಳ್ಳಲ್ಲ. ನಂಗೆ ಅಡುಗೆ ಮಾಡೋದು ಅಂದರೆ ತುಂಬ ಖುಷಿ ನನಗೆ. ನೋಡಿ, ಈಗ ಅದು ಸ್ವಲ್ಪ ಫ್ರೈ ಆದಮೇಲೆ ಇದು ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಏಕೆಂದರೆ ಕೆಲವೊಂದು ಮಶ್ರೂಮಲ್ಲಿ ಈಗ ಫ್ರೆಶ್ ಆಗಿದ್ದರೆ ನೀರಿನ ಅಂಶ ಏನು ಜಾಸ್ತಿ ಇರಲ್ಲ. ಸೊ ಒಂದು 3 ಡೇಸ್ 4 ಡೇಸ್ ಹಿಂದೆ ಇದ್ದರೆ ಅದು ಕೆಲವೊಂದು ನೀರು ಇಳ್ಕೊಂಬಿಟ್ಟಿರುತ್ತೆ ಮಶ್ರೂಮಲ್ಲಿ. ಅದಕ್ಕೆ ಒಂದು ಸಲ ನಾನು ಅದನ್ನು ಎಣ್ಣೆಲಿ ಹಾಕೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಜೊತೆಗೆ ಸ್ವಲ್ಪ ಅದಕ್ಕೆ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನಾನು. ನೆಕ್ಸ್ಟು ನಾನು ಫೋನ್ ಬಂತು. ನೆಕ್ಸ್ಟು ನಾನು ಒಂದು 6 ಮಂತಿಂದ 1.5 ವರ್ಷದ ಮಗುವಿಗೆ ಯಾವ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಹೆಲ್ತಿ ಫುಡ್ ಜೊತೆಗೆ ನಾನು ಬರ್ತೀನಿ. ಸೊ ಅದನ್ನು ಶೇರ್ ಮಾಡ್ಕೊತೀನಿ. ವೆಯ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ರೆಸಿಪಿ ಹಾಕ್ತಾಯಿರ್ತೀನಿ. ಸೊ ನನಗೆ ಮುಂಚೆಯಿಂದನೂ ಅಷ್ಟೇ, ನಾವು ಒಲೆ ಅಡುಗೆ ಮಾಡ್ಬೇಕಾರಿಂದನೂ ನಾನು ಅಡುಗೆ ಮಾಡಿ ರೂಢಿ ಇದೆ ನನಗೆ. ಸೊ ಹಂಗಾಗಿ ನನಗೆ ಅಡುಗೆ ಮಾಡೋದಂದರೆ ತುಂಬ ಇಷ್ಟ. ನೋಡಿ, ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಾದ್ಮೇಲೆ ಏನು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಹಾಕಿ ಫ್ರೈ ಮಾಡ್ಕೊಬೇಕು. ಪಕ್ಕದಲ್ಲಿ ನಾನು ಬಿಸಿ ನೀರು ಇಟ್ಟಿದ್ದೀನಿ. ಅಕ್ಕಿ ಏನು ಅಳತೆ ತೊಗೊಂಡಿದ್ರು ಅದು 1:2 ಅದ್ರ ಪ್ರಕಾರ ನಾನು ಬಿಸಿ ನೀರನ್ನ ಕಾಯಿಸ್ತಾ ಇದ್ದೀನಿ. ನಾವು ಈ ಥರ ಮಾಡೋದ್ರಿಂದ
ರೈಸು ತೆಗ್ದು ಒಂದು ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಎಲ್ಲ ಒಂಥರ ಕಲ್ಲದಂಗೆ ಆಗೋದು. ಕೆಲವೊಂದು ಮನೇಲಿ ಗೊತ್ತಿರುತ್ತೆ, ಹಿಂಗೆ ಒಂಥರ ಫುಲ್ಲು ರಫ್ ಆಗಿಬಿಟ್ಟಿರುತ್ತೆ, ತಿನ್ನೋಕ್ಕಾಗಲ್ಲ, ಫುಲ್ಲು ಡ್ರೈ ಆಗಿಬಿಟ್ಟಿರುತ್ತೆ, ಹುಡಿ ಹುಡಿ ಆಗಿರುತ್ತೆ. ಸೊ ನಿಧಾನಕ್ಕೆ ನೀವು ಸಂಜೆವರೆಗೂ ಇಟ್ಟಿದ್ರೂ ಅದೇ ಸಾಫ್ಟ್ನೆಸ್ಸು ನಿಮ್ಗೆ ಸಿಗುತ್ತೆ ರೈಸಲ್ಲಿ. ಸೊ ಅದಕ್ಕೆ ಅಂತಲೇ ನೀವು ಏನು ಮಾಡಬೇಕಂದ್ರೆ, ಅಕ್ಕಿ ತೊಳೆದು ಒಂದು 10 ನಿಮಿಷ 15 ನಿಮಿಷ ಎತ್ತಿಟ್ಕೊಂಡು, ನೀವೆಲ್ಲ ಹಚ್ಬೇಕಾದ್ರೇ ಸೈಡಲ್ಲಿ ತೊಳೆದು ಎತ್ತಿಟ್ಕೊಂಡ್ಬಿಟ್ಟಿರಿ. ಅವಾಗ ಇನ್ನೂ ನಿಮಗೆ ಬೇಗ ಆಗುತ್ತೆ. ಮತ್ತು ಕೆಲವೊಂದು ಸಲ ಮರ್ತು ಎಲ್ಲ ಹಚ್ಕೊಂಡಾದ್ಮೇಲೆ ಸಡನ್ನಾಗಿ ಅಕ್ಕಿ ಹಾಕ್ಬಿಟ್ರೆ ಏನಾಗುತ್ತೆ, ತಣ್ಣೀರಿಗೆ ಹಾಕಿದ ತಕ್ಷಣ ಅದೆಲ್ಲ ಒಂಥರ ಇದಾದಂಗೆ ಆಗ್ಬಿಟ್ಟಿರುತ್ತೆ. ಸೊ ಈ ಥರ ಮಾಡೋದ್ರಿಂದ ನಿಮಗೆ ಫುಲ್ಲು ಸಾಫ್ಟಾಗಿ ಸಿಗುತ್ತೆ ಮತ್ತು ಹುಡಿಯಾಗಿರುತ್ತೆ. ಫುಲ್ಲು ಮುದ್ದೆ ಮುದ್ದೆ ಥರ ಏನೂ ಆಗೋಲ್ಲ. ನಾವು ಯಾವ ರೀತಿ ನೀರು ಆ್ಯಡ್ ಮಾಡ್ತೀವೋ ಆ ರೀತಿ. ಅದು ಮಸಾಲೆ ಎಲ್ಲ ಹಾಕಿದ್ಮೇಲೆ ನೋಡಿ, ನಾನು ಇದಕ್ಕೆ ಸ್ವಲ್ಪ ಕಲರಿಗೆ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟು ಹಾಕಿದ್ದೀನಿ. ಬೇರೆ ಯಾವುದು ಕಲರ್ ಯಾವುದು ಆ್ಯಡ್ ಮಾಡಲ್ಲ. ಅದೆಲ್ಲ ಹಾಕಾದ್ಮೇಲೆ ನಂತರ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ, ಟೊಮೊಟೊ ಎಲ್ಲ ಎಣ್ಣೆ ಎಲ್ಲ ಬಿಟ್ಟಿದೆ. ನಾನೀಗ ಅಕ್ಕಿ ಏನು ತೊಳೆದು ನೆನೆಸಿ ಎತ್ತಿಟ್ಟಿದ್ದೀನೋ ಅದನ್ನು ಚೆನ್ನಾಗಿ ನೀರೆಲ್ಲ ಸೋಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನೆಕ್ಸ್ಟು ನಿಮಗೆ ಕುಕ್ಕರ್ ಕೂಗಾದ್ಮೇಲೆ ಕೆಲವೊಂದು ಫುಲ್ಲು ಮಸಾಲೆ ಐಟಮ್ ಎಲ್ಲ ಮೇಲೆ ನಿಂತಿರುತ್ತೆ, ವೈಟ್ಗೆ ಅನ್ನ ಎಲ್ಲ ಕೆಳಗಡೆ ನಿಂತಿರುತ್ತೆ. ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಆಮೇಲೆ ನೀವು ನೀರು ನೋಡ್ಕೊಂಡು ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ನೀವು ಹೊಸ್ದಾಗಿ ಟ್ರೈ ಮಾಡಿದ್ರು ಈ ರೀತಿ ಫಾಲೋ ಮಾಡ್ಕೊಂಡು ಮಾಡಿದ್ರು ಅಂತೂ ನೀವು ಫಸ್ಟ್ ಟೈಮ್ ಮಶ್ರೂಮ್ ಬಿರಿಯಾನಿ ಅಥವಾ ರೈಸ್ ಬಾತ್ ಮಾಡಿದ್ರು ಇದೇ ಟೇಸ್ಟು ಇದೇ ಥರನೇ ಬರುತ್ತೆ ನಿಮಗೆ. ಅಂದರೆ ನಾವು ಏನೇ ಕೆಲಸ ಮಾಡಿದ್ರು ಮೇಯ್ನು ತಾಳ್ಮೆ ಇರಬೇಕು, ಅದು ಮನಸ್ಸಿಂದ ಮಾಡಬೇಕು. ಕೆಲವೊಬ್ಬರು ಏನೋ ಮಾಡಬೇಕು ಅಂತ ಆತ್ರವಾಗಿ ಮಾಡಿಬಿಟ್ಟು ಸುಮ್ಮನೆ ಮನೇಲಿ ಬೈಸ್ಕೊಳ್ಳೋದು ಇದೆಲ್ಲ ಮಾಡ್ತೀರಾ. ಸೊ ನಮ್ಮ ಮನೇಲಂದರೆ ನಾವು ಮಿಡ್ಲ್ ಕ್ಲಾಸಲ್ಲಿ ಅಂದರೆ ಅದೇ ಹೇಳಲ್ವಾ, ನಾವು ಒಲೆಯಿಂದನೇ ಮುದ್ದೆ ಸಾಂಬಾರು ಅವಾಗೆಲ್ಲ ಒಲೆಯಲ್ಲೇ ಮಾಡ್ತಾಯಿದ್ವಿ ನಾವು. ಇವಾಗೆಲ್ಲ ನಮ್ಮಮ್ಮ ನಾವು 9ನೇ ಕ್ಲಾಸ್ 10ನೇ ಕ್ಲಾಸ್ ಆದಮೇಲೆ ನಮ್ಮ ಮನೆಗೆ ಗ್ಯಾಸು ಅಂತ ನಾವು ನೋಡಿದ್ದು. ಅಲ್ಲಿವರೆಗೂ ನಾವು ಒಲೆಯಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು ನಾವು. ನೋಡಿ ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬರಲಿ ಅಂತೇಳಿ ಕುದಿ ಬರೋವರೆಗೂ ಕಾಯಬೇಕು. ಮತ್ತು ಇದು ಮಶ್ರೂಮ್ ಎಲ್ಲ ಕೆಲವೊಂದು ಮೇಲೆ ಫುಲ್ಲು ಮಸಾಲೆ ಎಲ್ಲ ಮೇಲ್ಮೇಲೆ ಇರುತ್ತೆ, ಹಂಗಾಗಿ ಒಂದು ಸ್ವಲ್ಪ ಮೀಡಿಯಮ್ ಕುದಿ ಬರಲಿ ಅನ್ನೋವರೆಗೂ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಂಡು ನಿಮಗೆ 1 ವಿಜಿಲ್ ಬೇಕಾ 2 ವಿಜಿಲ್ ಬೇಕಾ. ಈ ಕೆಲವೊಬ್ಬರು ಈ ಥರ ಒಂದು ಕುದಿ ಕುದಿಸ್ಬಿಟ್ಟು 1 ವಿಜಿಲ್ಗೆ ಹಾಕ್ತಾರೆ. ಬಟ್ ಆವಾಗ ಕೆಲವೊಂದು ಮಧ್ಯದಲ್ಲೆಲ್ಲ ಫುಲ್ಲು ಹಂಗೆ ಅಂದರೆ ಬೆಂದಿರಲ್ಲ, ಅಕ್ಕಿ ಬೆಂದಿರಲ್ಲ, ಅರ್ಧಂಬರ್ಧ ಬೆಂದಿರುತ್ತೆ. ಸೊ ಹಂಗಾಗಿ ಇದು ನಾನು ಈ ಥರ ಕುದಿಸಿದ್ರೂ ಮತ್ತು 2 ವಿಜಿಲ್ ಆದರೂ ಮಾಡಿಸ್ತೀನಿ ನಾನು. ನೋಡಿ 1 ಕುದಿ ಬರ್ತಿದೆ. ಈಗ ಕುಕ್ಕರ್ ಲಿಡ್ ಹಾಕ್ಬಿಟ್ಟು ವಿಜಲ್ ಹಾಕ್ತಾಯಿದ್ದೀನಿ. ಪಕ್ಕದಲ್ಲಿ ನಾನು ಇದು ಮಶ್ರೂಮ್ದೇ ಗೋಧಿ ನುಚ್ಚಲ್ಲಿ ಮಶ್ರೂಮ್ ಮಾಡ್ತಾಯಿದ್ದೀನಿ. ಇದು ಅಂದರೆ ಅಣ್ಣಂಗೆ ಬೇಕು ಅಂತ ಅಂದ್ಬಿಟ್ಟು ಅದನ್ನು ಗೋಧಿ ನುಚ್ಚಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಡಯಟ್ ಇದ್ದಾರೆ ಅಂತ ಅಂದ್ಬಿಟ್ಟು. ನಿಮ್ಗೆ ಆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಗೋಧಿ ನುಚ್ಚಲ್ಲಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ
ಮಶ್ರೂಮ್ ಆಗಿದೆ. ಮತ್ತು ನಾನು ಇದನ್ನು ಕಲಿಸ್ಬಿಟ್ಟು ಮತ್ತೆ ಇನ್ನೊಂದು 5 ನಿಮಿಷ ಪೂರ್ತಿ ಎಲ್ಲ ನಿಧಾನಕ್ಕೆ ಕಲಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಅಂದರೆ ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ರು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬಾಯಿ ಹಾಕ್ಬಿಟ್ಟು ಮತ್ತೆ ವಿಷಿಲ್ ಹಾಕಿ ಒಂದು 5 ನಿಮಿಷ ಹಂಗೆ ಬಿಟ್ಟಿರ್ತೀನಿ. ಮತ್ತು ಆ ದಮ್ಮಿಗೆ ನೀಟಾಗಿ ಎಲ್ಲ ಹರಡ್ಕೊಂಡಿರುತ್ತೆ. ಅವಾಗ ಇನ್ನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ಇಷ್ಟ ಆಯಿತು ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.